ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 2ನೇ ತರಗತಿಯ ಕನ್ನಡ ಪುಸ್ತಕವನ್ನು ಪರಿಚಯ ಮಾಡ್ತಾ ಇದ್ದೇನೆ. ನೋಡಿ, ಸವಿ ಕನ್ನಡ 2ನೇ ತರಗತಿ ಅಂತ ಇದೆ. ಇದರಲ್ಲಿ ಮೊದಲನೇದಾಗಿ ಎಷ್ಟು ಪಾಠಗಳಿದೆ ಅನ್ನೋದನ್ನು ಮತ್ತು ಪದ್ಯಗಳಿದೆ ಅನ್ನೋದನ್ನು ನೋಡಿಬಿಡೋಣ ಒಂದು ಸಾರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಣ್ಣದ ಹಕ್ಕಿ ಅನ್ನೋದು ಒಂದು ಪದ್ಯ, ಊರಿಗೊಬ್ಬ ರಾಜನಂತೆ ಒಂದು ಪದ್ಯ, ಗೆಳೆತನ ಪಾಠ, ಕೆಂಪೇಗೌಡರ ಕನಸು ಪಾಠ, ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ, ಸಂತೆ ಪಾಠ, ಅರಿವೇ ಗುರು ಪಾಠ, ನನ್ನ ದೇವರು ಪದ್ಯ, ಮೂರು ಕಲ್ಲುಗಳು ಪಾಠ, ಸತ್ಯವಂತ ಬಾಲಕ ಪಾಠ, ಮಂಗಗಳ ಉಪವಾಸ ಪದ್ಯ, ನೇಗಿಲು ಪಾಠ, ಸರಳತೆ ಪಾಠ, ಕಡಲು ಪದ್ಯ, ಸಹಬಾಳ್ವೆ ಪಾಠ, ಕಾವೇರಿ ಪಾಠ, ತಾಯಿ ಪದ್ಯ. ಇಷ್ಟು ಒಟ್ಟಾರೆ 17 ಪದ್ಯ ಮತ್ತು ಪಾಠಗಳು ಸೇರಿ 17 ಇದೆ. ಮೊದಲನೇದಾಗಿ ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಮಾಡಿ ಕಲಿ ಹಾಡಿ ನಲಿ ಅಂತ ಹೇಳಿ ಮೊದಲನೇದಾಗಿದೆ. ಅದರಲ್ಲಿ ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿ ಅಂತ ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ ಮೇನ್, ಸೆಕೆಂಡ್ ಮೇನ್ ಅಂತೆಲ್ಲ ಕೊಡ್ತೀವಲ್ಲ, ಆ ರೀತಿಯಾಗಿ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿರಿ ಅಂದರೆ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿರ್ತಾರೆ, ಆ ಚಿತ್ರಗಳಿಗೆ ಬಣ್ಣಗಳನ್ನು ತುಂಬಬೇಕು. ಮೊದಲನೇ ಚಿತ್ರ ಗಾಳಿಪಟ, ಯಾವ ಬಣ್ಣವನ್ನು ಬೇಕಾದರೂ ತುಂಬಬಹುದು. ಇಲ್ಲಿ ನಮ್ಮ ಮಕ್ಕಳು ಹಳದಿ ಬಣ್ಣವನ್ನು ಮತ್ತು ಇಲ್ಲಿ ಕೆಂಪು ಬಣ್ಣವನ್ನು ತುಂಬಿದ್ದಾರೆ. ಹಾಗೆ ಸ್ಟಾರ್ ಕೂಡ ಇದೆ, ಅಂದರೆ ನಕ್ಷತ್ರ ಕೂಡ ಇದೆ, ಅದಕ್ಕೂ ಕೂಡ ಬಣ್ಣ ತುಂಬಿದ್ದಾರೆ. ಮೀನು ಮತ್ತು ಕೊಡೆ, ಇಷ್ಟು ಚಿತ್ರಗಳಿದೆ. ಹಾಗೆ ಇಲ್ಲಿ ನೋಡಿ, ಕೆಳಗಡೆ ಇನ್ನೊಂದು 2ನೇ ಮೇನ್ ಅಂತೀವಲ್ಲ, ಹಾಗೆ ಚುಕ್ಕಿ ಜೋಡಿಸಿ ಚಿತ್ರ ರಚಿಸಿ ಬಣ್ಣ ತುಂಬಲು ಹೇಳಿರಿ ಅಂತ ಹೇಳಿದರೆ, ಇಲ್ಲಿ ಕೆಲವೊಂದು ಚುಕ್ಕಿಗಳನ್ನು ಕೊಟ್ಟಿರ್ತಾರೆ, ಆ ಚುಕ್ಕಿಗಳನ್ನು ಸೇರಿಸಿದರೆ ಅಲ್ಲಿ ಒಂದು ಚಿತ್ರ ರಚನೆ ಆಗುತ್ತೆ. ಇಲ್ಲಿ ಕೂಡ ರಚನೆಯನ್ನು ಮಾಡಿದರೆ ಮೀನಿನ ಚಿತ್ರ ರಚನೆಯಾಗಿದೆ, ಅದನ್ನು ಇಲ್ಲಿ ಬಣ್ಣ ಕೂಡ ಅದಕ್ಕೆ ತುಂಬಿದ್ದಾರೆ. ಈಗ ಮೂರನೆಯದಾಗಿ ಇಲ್ಲೇನಿದೆ, ಥರ್ಡ್ ಮೇನ್ ಅಂತ ಹೇಳ್ತೀವಲ್ಲ, ಈ ಕೆಳಗಿನ ಪದ್ಯವನ್ನು ಹಾಡಿಸಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ, ಕೆಳಗಿನ ಪದ್ಯವನ್ನು ಹಾಡಿಸಿರಿ. ಆನೆ ಬಂದಿತ್ತು ಅನ್ನೋ ಒಂದು ಪದ್ಯ ಇದು. ಇವಾಗ ಈ ಪದ್ಯವನ್ನು ನೋಡೋಣ. ಏನಿದು ಆನೆ ಬಂದಿತ್ತು ಅಂದರೆ, ಹಳ್ಳಿಗಳಲ್ಲಿ ಆನೆ ಬಂದರೆ ಎಷ್ಟೆಲ್ಲ ಖುಷಿ ಪಡ್ತಾರೆ ಅಲ್ವಾ ಮಕ್ಕಳು. ಅದರ ಒಂದು ಪದ್ಯವನ್ನು ಬರೆದಿದ್ದಾರೆ ಇಲ್ಲಿ. ಆ ಪದ್ಯವನ್ನು ಹಾಡೋಣ. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ನೋಡಿ, ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ ಏನಂತ, ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಯಾರ ಮನೆಗೆ? ಸುಬ್ಬನ ಮನೆಗೆ. ಯಾವ ದಿನ? ಹಬ್ಬದ ದಿನವೇ ಆನೆ ಬಂದಿತ್ತು ಅಂತ ಹೇಳ್ತಿದ್ದಾರೆ. ಅಪ್ಪನ ಕೊಟ್ಟ ತೆಂಗಿನಕಾಯಿ ಗೊಳಕ್ ನುಂಗಿತ್ತು. ನೋಡಿ, ಅಪ್ಪ ಒಂದು ತೆಂಗಿನಕಾಯಿ ಕೊಟ್ಟರೆ ಅದನ್ನು ಗೊಳಕ್ ಅಂತ ಅಂದರೆ ಒಂದೇ ಸರಿಗೆ ನುಂಗ್ಬಿಡ್ತು ಅಂತ ಹೇಳ್ತಾರೆ. ಅಮ್ಮನ ಕೊಟ್ಟ ಬೆಲ್ಲದ ಉಂಡೆಯು ಗುಳುಮ್ಮಾಗಿತ್ತು. ಅಮ್ಮ ಒಂದು ಬೆಲ್ಲದ ಉಂಡೆಯನ್ನು ಕೊಟ್ಟರೆ ಅದನ್ನು ಸಹ ಗುಳುಮ್ ಅಂತ ನುಂಗ್ಬಿಡ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು. ನೋಡೋದಕ್ಕೆ ಉದ್ದವಾದ ಸೊಂಡಿಲಿದೆ, ಹಾಗೆ ಚಿಕ್ಕ ಚಿಕ್ಕ ಕಣ್ಣು, ಸಣ್ಣ ಕಣ್ಣು ಅಂದರೆ ಬೆಳ್ಳಿಗೆ ಕಾಣಿಸ್ತಾ ಇತ್ತು ಅದು ಅಂತ ಹೇಳ್ತಾ ಇದೆ. ದಪ್ಪನೆ ಕಾಲು, ಅಗಲದ ಕಿವಿಯು, ಮೋಟು ಬಾಲವಿತ್ತು. ದಪ್ಪ ದಪ್ಪವಾದ ಕಾಲು, ಕಂಬದಂತಹ ಕಾಲುಗಳಿದ್ವು. ಹಾಗೆ ದೊಡ್ಡ ದೊಡ್ಡ ಅಗಲವಾದ ಕಿವಿಗಳು, ಮರದಂತಹ ಕಿವಿಗಳು. ಹಾಗೆ ಚಿಕ್ಕ ಬಾಲ, ಮೋಟು ಬಾಲ ಅಂದ್ರೇನು, ಚಿಕ್ಕ ಬಾಲವಿದೆ. ಕಾಲಿಗೆ ಗೆಜ್ಜೆ, ಕೊರಳಿಗೆ ಗಂಟೆ, ಆನೆ ಬಂದಿತ್ತು. ಅದು ಕಾಲಿಗೆ ಗೆಜ್ಜೆಯನ್ನು ಕೂಡ ಹಾಕಿದ್ದಾರೆ ಅದಕ್ಕೆ. ಹಾಗೆ ಕೊರಳಲ್ಲಿ ಒಂದು ಗಂಟೆಯನ್ನು ಕೂಡ ಹಾಕಿದ್ದಾರೆ ಆನೆಗೆ ಅಂತ ಹೇಳ್ತಿದ್ದಾರೆ. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ. ನೋಡಿ, ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಅಂದರೆ ಈ ರೀತಿಯಾಗಿ ಚಿನ್ನದ ಬಟ್ಟೆಯನ್ನು, ಅಂದರೆ ಬಂಗಾರದ ಬಣ್ಣದ ವರ್ಣದ ಬಟ್ಟೆಯನ್ನು ಹಾಕಿದಾರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ನೋಡೋಣ ಏನಾಗುತ್ತೆ ಅಂತ. ಫಳಫಳ ಹೊಳೆದಿತ್ತು. ಚಿನ್ನ ಅಂದ್ರೇ ಹೊಳೆಯುತ್ತೆ ಅಲ್ವಾ. ಚಿನ್ನದ ಬಣ್ಣದ ಬಟ್ಟೆಯನ್ನು ಹಾಕಿರೋದ್ರಿಂದ ಅದು ಫಳಫಳ ಹೊಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು. ಆನೆ ಹಾಗೆ ಅಲ್ವಾ, ದಪ 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 ಅಂತ ಹೆಜ್ಜೆ ಇಡ್ತಿರುತ್ತೆ. ಚಿಕ್ಕ ಚಿಕ್ಕ ಹೆಜ್ಜೆಗಳು. ಅದು ಯಾಕಂದರೆ ತುಂಬ ದೊಡ್ಡದಾಗಿ ಭಾರವಾಗಿರುತ್ತೆ, ಅದು ಜೋರಾಗಿ ನಡೆಯೋಕ್ಕಾಗಲ್ಲ, ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡುತ್ತೆ. ಹಾಗಾಗಿ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ನೋಡಿ, ಅದು ನೀರಲ್ಲೂ ಸಹ ಇಳಿತು. ಅದು ಸೊಂಡಿಲನ್ನು ಪಟಾಪಟ ಅಂತ ಬಡಿತಾ ಇರುತ್ತೆ. ನೋಡಿದ್ದೀರಾ ಸಾಮಾನ್ಯವಾಗಿ ಆನೆಯನ್ನು, ಅದು ನೀರಿಗೆ ಇಳಿದುಬಿಟ್ರೆ ಅದು ಸೊಂಡಿಲಲ್ಲೇ ನೀರನ್ನು ತೊಗೊಂಡು ಎಲ್ರಿಗೂ ಉಗ್ತಾ ಇರುತ್ತೆ. ಅದೇ ರೀತಿ ತನ್ನ ಮೈ ಮೇಲೂ ಸಹ ಹಾಕ್ಕೊಂಡು ಜಳಕ ಅಂದರೆ ಅದು ಒಂದು ಸ್ನಾನವನ್ನು ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ, ಆನೆ ಬಂದಿತ್ತು. ಅದರ ಹೊಟ್ಟೆ ಗುಡಾಣ. ಗುಡಾಣ ಅಂದರೆ ಮಡಿಕೆ, ಸೋರೆ ಅಂತ ಹೇಳ್ತೀವಿ. ಹಳ್ಳಿಗಳಲ್ಲೆಲ್ಲ ಬಳಸ್ತಿದ್ರು ಮೊದಲೆಲ್ಲ ನೀರನ್ನು ತುಂಬಿಕೊಳ್ಳೋದಕ್ಕೆ. ಆ ರೀತಿ ಗುಡಾಣದ ಥರ ಅಂದರೆ ತುಂಬ ದೊಡ್ಡದಾಗಿದೆ ಅದರದ್ದು, ನೋಡೋ ಜಾಣ ಅಂತ ಹೇಳ್ತಾಯಿದ್ರಿ. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಯಾವ ರೀತಿಯಾಗಿ ಕೆಳಗಡೆ 2 ಕಾಲುಗಳನ್ನು ಬಗ್ಗಿಸ್ಬಿಟ್ಟು ಅದು ಸೊಂಡಿಲನ್ನು ಮೇಲಕ್ಕೆತ್ತಿ ಸಲಾಮನ್ನು ಮಾಡ್ತಾಯಿತ್ತು. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾಯಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಅದು ಕರಿತಾ ಇದೆ, ಬನ್ನಿ ಮಕ್ಕಳೇ ಎಲ್ಲರೂ ಕೂಡ ಸವಾರಿಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಅಷ್ಟೇ ಅಲ್ಲ, ಅದು ಮಕ್ಕಳನ್ನ, ಯಾವ ಮಕ್ಕಳು ಬರ್ತಾರೋ ಆ ಮಕ್ಕಳನ್ನ ಕರ್ಕೊಂಡು ಸವಾರಿಯನ್ನು ಹೋಗ್ತಿತ್ತು. ಇದನ್ನು ಬರೆದವರು ಯಾರು?
ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಅಂತಕ್ಕಂಥ ಒಬ್ಬ ಕವಿಗಳು ಈ ಒಂದು ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ. ಆನೆ ಬಂದಿತ್ತು ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿದೆ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ಉತ್ತರಿಸೋಣ ನಾವು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಅಂತ ಕೇಳ್ತಿದ್ದಾರೆ. ಯಾವ ದಿನ ಬಂದಿತ್ತು ಇಲ್ಲಿ ನೋಡೋಣ ಒಂದ್ಸರಿ. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು ಹಬ್ಬದ ದಿನವೇ. ಯಾವ ದಿನ? ಹಬ್ಬದ ದಿನ ಆನೆ ಬಂದಿತ್ತು ಅಂತ ಅದರ ಉತ್ತರ. ಏನು ಬರೀಬೇಕು? ಹಬ್ಬದ ದಿನವೇ ಆನೆ ಬಂದಿತ್ತು ಅಂತ ಬರೀಬೇಕು. ಯಾರ ಮನೆಗೆ ಆನೆ ಬಂದಿತ್ತು ನೋಡಿ, ಅದು ಕೂಡ ಇಲ್ಲೇ ಇದೆ. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಯಾರ ಮನೆಗೆ ಬಂದಿತ್ತು? ಸುಬ್ಬನ ಮನೆಗೆ. ಯಾರ ಮನೆಗೆ? ಸುಬ್ಬನ ಮನೆಗೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು ನೋಡಿ. ಅಮ್ಮ ಏನು ಕೊಟ್ಟಳು ಆನೆಗೆ? ಅಮ್ಮನ ಕೊಟ್ಟಳು ಬೆಲ್ಲದ ಉಂಡೆ ಗುಳುಮ್ಮಾಗಿತ್ತು. ಅಮ್ಮ ಏನು ಕೊಟ್ಟಳು? ಬೆಲ್ಲದ ಉಂಡೆಯನ್ನು ಕೊಟ್ಟಳು ಆನೆಗೆ. ಹೌದು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆಗಳನ್ನು. ಇಲ್ಲಿ ಹೇಳಿದ್ರಲ್ವ, ಕಾಲಿಗೆ ಗೆಜ್ಜೆ ಕರುಳಿಗೆ ಗಂಟೆ, ಆನೆ ಬಂದಿತ್ತು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕವಿಗಳು. ಹಾಗೆಯೇ ಆನೆಯು ಹೇಗೆ ಜಳಕ ಮಾಡಿತ್ತು? ಯಾವ ರೀತಿಯಾಗಿ? ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಯಾವ ರೀತಿ? ಸೊಂಡಿಲನ್ನು ದಪ್ಪಂತ ಬಡಿದುಬಿಟ್ಟು ನೀರನ್ನು ಎತ್ಕೊಂಡೋದು ಜಳಕವನ್ನು ಮಾಡಿತ್ತು, ಅಂದರೆ ಸ್ನಾನವನ್ನು ಮಾಡಿತ್ತು ಅಂತ ಅದರ ಉತ್ತರವನ್ನು ಬರೀಬೇಕು. ಆನೆಯು ಹೇಗೆ ಸಲಾಮು ಮಾಡಿತ್ತು ಅಂತ. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಯಾವ ರೀತಿಯಾಗಿ? ಕೆಳಗೆ ಎರಡೂ ಕಾಲುಗಳನ್ನು ಊರಿಬಿಟ್ಟು ಬಗ್ಗಿ ಅದು ಸೊಂಡಿಲನ್ನು ಮೇಲಕ್ಕೆ ಎತ್ತಿಬಿಟ್ಟು ಸಲಾಮನ್ನು ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು? ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಎಲ್ಲಿಗೆ ಹೊರಟಿತ್ತು? ಸವಾರಿ ಹೊರಟಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಚಿತ್ರ, ಮತ್ತು ಇಲ್ಲಿ ಒಂದು ಬಸವನ ಚಿತ್ರ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಒಂದು ತೆಂಗಿನ ಮರದ ಚಿತ್ರ, ಒಂದು ತೋಟ ಅಂತಲೇ ಹೇಳ್ಬೋದು. ತೆಂಗಿನ ಮರವನ್ನು ಕಾಣಿಸ್ತಾ ಇದೆ ಇಲ್ಲಿ ನಮಗೆ. ಈ ರೀತಿಯ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದು ಇಷ್ಟು ಈ ಒಂದು ಆನೆ ಬಂದಿತ್ತು ಪದ್ಯದ ಒಂದು ಮೊದಲನೇದಾಗಿ ಮಾಡಿನಲ್ಲಿ ಹಾಡಿ ಕಲಿ ಅಂತಕ್ಕಂಥ ಒಂದು 2ನೇ ತರಗತಿಯ ಮೊದಲನೆಯದಾಗಿ ಕೊಟ್ಟಿರ್ತಕ್ಕಂತಹ ಒಂದು ಪದ್ಯ ಅಂತಲೇ ಹೇಳ್ಬೋದು. ಇದು ನೋಡಿ ಎಷ್ಟೊಂದು ಸುಂದರವಾಗಿದೆ. ಮಕ್ಕಳಿಗೆ ನೀಟಾಗಿ ಹೇಳಿದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ಮಕ್ಕಳಿಗೆ ಇದೇ ರೀತಿಯಾಗಿ ಯಾರೇ ಆಗಲಿ ಹೇಳುವಾಗ ಸ್ಪಷ್ಟವಾಗಿ ಹೇಳಬೇಕು. ಅದು ಯಾವ ರೀತಿ ಇತ್ತು, ಹೇಗಿತ್ತು ಅಂತ ಎಲ್ಲ ವರ್ಣನೆ ಮಾಡಿ ಹೇಳಿದ್ರೆ ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಹೀಗೆ ನೋಡಿ, ನನ್ನ ಚಾನಲ್ ಇಷ್ಟ ಆಗಿದ್ದರೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ತೆ ಎಲ್ಲರಿಗೂ.